ಮೂರನೇದಾಗಿ ಬಹಳ ಕೆಟ್ಟದಾಗಿ ಬರೀತಾನೆ ಕವಿ, ಕಿಂಚಲಿ ಎಂದು ರಕ್ತಕ್ಕೆ ಸಮಾನ. ಕೆಲವು ಜನ ಬಹಳ ಎಷ್ಟು ಒಟ್ಟಿರ್ತಾರ, ಜನ ಎಷ್ಟು ಜಿಪುಣಿ ಇರ್ತಾರ ಅಂತಂದ್ರ ಆ ತುಪ್ಪದಾಗ ಏನ್ರ ನೊಣ ಬಿದ್ದಿತ್ತಂದ್ರ ನೊಣ ತಿನ್ನೋರು ಅದಾರಂತ ಜಿಪುಣರು. ಪ್ರತಿದಿನದ ಪದ್ಧತಿ ಅನುಗುಣವಾಗಿ ಪ್ರಾರಂಭದಲ್ಲಿ ಅತ್ಯಂತ ಭಕ್ತಿ ಭಾವದ ಭಜನೆ ಪ್ರಾರಂಭಗೊಳ್ಳುತ್ತದೆ. ತಾವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಗವಾಯಿಗಳು ಹೇಗೆ ಪ್ರಾರ್ಥನೆ ಭಜನೆಯನ್ನು ಮಾಡಿಸ್ತಾರೆ ಅದರ ಜೊತೆಗೆ ತಾವೆಲ್ಲ ಧ್ವನಿಯನ್ನು ಗೂಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಭಾಗ್ಯವಾಣಿ ಪುರವಾಸ ಸಾಂಬ ಶಿವ, ಭಾಗ್ಯವಾಣಿ ಪುರವಾಸ ಸಾಂಬ ಶಿವ, ಗುರು ಬಸವೇಶ್ವರ ಸಾಂಬ ಶಿವ, ಗುರು ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡೆಯೂರ ಪುರವಾಸ ಸಾಂಬ ಶಿವ, ಎಡೆಯೂರ ಪುರವಾಸ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಗುರು ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಆನಗಲ್ಲ ಪುರವಾಸ ಸಾಂಬ ಶಿವ, ಆನಗಲ್ಲ ಪುರವಾಸ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಕಮಡಳ್ಳಿ ಪುರವಾಸ ಸಾಂಬ ಶಿವ, ಕಮಡಳ್ಳಿ ಪುರವಾಸ ಸಾಂಬ ಶಿವ, ಲೋಚನೇಶ್ವರ ಸಾಂಬ ಶಿವ, ಗುರು ಲೋಚನೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಸಲಟ್ಟಿ ಪುರವಾಸ ಸಾಂಬ ಶಿವ, ಸಸಲಟ್ಟಿ ಪುರವಾಸ ಸಾಂಬ ಶಿವ, ಲಿಂಗೇಶ್ವರ ಸಾಂಬ ಶಿವ, ಶಿವಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ,
ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಸಾಂ ಶಿವ ಓಂ ಶಿವ ಸಾಂ ಶಿವ ಶಿವಹರ ಮಹಾದೇವ ಬಸವಂ ಭಕ್ತಿಗೆ ಬಸವಂ ಬಸವಾಯ ರಕ್ಷೆ ಪುದನ್ನ ಸಂಗನ ಬಸವ ಸಂಗನ ಬಸವ ಸಂಗನ ಬಸವ ಬಸವ ಬಸವಪ್ಪ ಬಸವೇಶ ಬಸವ ಗುರುವೇ ಕೃಪಯಾ ಗುರು ಬಸವರಾಜ ಗುರು ಬಸವರಾಜ जय कल्याण के जय कल्याण के जय कल्याण के जय जय गीत हाड़ी जनरल ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ जय कल्याण के जय कल्याण के जय कल्याण के जय है जय कल्याण के जय है जय गीत हाड़ी जनरल ಕೂಡಿ जय गीत हाड़ी जनरल ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ
महिमय पाड़ी जय कल्याण के जय कल्याण के जय कल्याण के जय भक्ति भंडारी बसवण्णनिंद कल्याण पुण्यದ ನಾಡು ಭಕ್ತಿ ಭಂಡಾರಿ ಬಸವಣ್ಣನಿಂದ ಕಲ್ಯಾಣ ಪುಣ್ಯದ ನಾಡು ವೈರಾಗ್ಯ ನಿಧಿಯಕ್ಕ ಅಲ್ಲಾಮ ಪ್ರಭುದೇವ ವೈರಾಗ್ಯ ನಿಧಿಯಕ್ಕ ಅಲ್ಲಾಮ ಪ್ರಭುದೇವ ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಕಲ್ಯಾಣಕ್ಕೆ ಜಯ ಮಡಿವಾಳ ಮಾಚಯ್ಯ ಶಿವಭಕ್ತ ಹರಣಯ್ಯ ಶರಣರ ಬೆಳಗದ ನಾಡು ಮಡಿವಾಳ ಮಾಚಯ್ಯ ಶಿವಭಕ್ತ ಹರಣಯ್ಯ ಶರಣರ ಬೆಳಗದ ನಾಡು ದ್ರೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ದ್ರೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಮೆರೆದಂತ ಕಲ್ಯಾಣ ನಾಡು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಕಲ್ಯಾಣಕ್ಕೆ ಜಯ ಹರಡಯ್ಯ ಮದುವೆಯ ಉಭಯರು ಕೂಡಿ ಜಾತಿಗೆ ಸಾವಲು ಹೂಡಿ ಆ, ಆ, ಹರಡಯ್ಯ ಮದುವೆಯ ಉಭಯರು ಕೂಡಿ ಜಾತಿಗೆ ಸಾವಲು ಹೂಡಿ ನೀತಿ ಶೀಲಕರು ಒಟ್ಟಾಗಿ ಕೂಡಿ ನೀತಿ ಶೀಲಕರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಕಲ್ಯಾಣಕ್ಕೆ ಜಯ ಜಗದಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡ ಕಲ್ಯಾಣವಾಯ್ತು ಜಗದಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡ ಕಲ್ಯಾಣವಾಯ್ತು ಸಕಲರ ಕಲ್ಯಾಣ ತೋರುವ ಊರು ಸಕಲರ ಕಲ್ಯಾಣ ತೋರುವ ಊರು ಕಲ್ಯಾಣ ಪಟ್ಟಣವಾಯ್ತು ಕಲ್ಯಾಣ ಪಟ್ಟಣವಾಯ್ತು ಕಲ್ಯಾಣ ಪಟ್ಟಣವಾಯ್ತು ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಕಲ್ಯಾಣಕ್ಕೆ ಜಯ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಶರಣರ ಮಹಿಮೆಯ ಪಾಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ನೀವು ಅಮ್ಮ ಬಂದವರೇನಿದೆ ಈ ಕಡೆ ಕೊಂಡ್ರಿ ನೆಲದ ಮೇಲೆ ಕೊಂಡ್ರಿ ಏನಾಗಲ್ಲ, ಇದೆಲ್ಲ ಶಿವಲಿಂಗ ಜನಾಂಗಲ್ಲ, ಹಾಳಿ ಹಾಸ್ಬೇಕಂತಾನೆ ನೇಮಿಲ್ಲ. ಇಷ್ಟೆಲ್ಲ ಚಂದ ಅಧ್ಯಕ್ಷರು ಬಹಳ ಚಲೋ ಬವರ್ ಸಾಕ್ಷಾರ ಕೊಂಡ್ರಿ
ಗ್ರಾಮ ಪಂಚಾಯತ್ ಚಲೋ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಕುಂಡ್ರಿ ಏನ್ ಹಾಳಿ ಹಾಸ್ಕೊಂಡ ಕುಂಡ್ರಬೇಕಂತ ಏನಲ್ಲ, ಆರಾಮ್ ಕುಂಡ್ರಿ. ಏನ್ ಶಿವಲಿಂಗ ಅಡ್ಡಾಡಿ ಜಾಗ ಇದೆ, ಮಣ್ಣಾಗ ಕುಂತ್ರು ಅಟ್ಟ, ಪರಿಶಿ ಮೇಲೆ ಕುಂತ್ರು ಅಷ್ಟ, ಹಾಳಿ ಮೇಲೆ ಕುಂತ್ರು ಅಷ್ಟ. ಒಂದೇನೋ ಮಣ್ಣಾಗ ಹೋಗೋದೈತಲ್ಲ, ಎಲ್ಲಕ್ಕ ಹೆದರು ಬಡ್ಡಿ ಕಾಣಿಸ್ತೇವೆ. ಎರಡು ಮಠ ಆನಂದದಿಂದ ಕುಂತ ಯಾವ್ದೇ ಜಾಗ ಆನಂದದಿಂದ ಶಿವಗಳ ಜಾಗದಾಗ ಎಲ್ಲಿ ಕುಂತ್ರು ಮಹಾತ್ಮರ ಅಡ್ಡಾಡಿ ಜಾಗ ಇದೆ. ಆರಾಮ್ ಕುಂದ್ರಿ, ಕಡೆ ಬಂದ್ ಏನಾಗೋದ್ರ ಹಾಳಿ ಮೇಲೆ ಕುಂಡ್ರಬೇಕಂತ ಏನೇ ಅಲ್ಲಿ ಹದ್ದೆ ಹಾಕೊಂಡಿರ್ತಾರೆ. ಆರಾಮ್ ಕುಂಡ್ರಿ, ಜಾಸ್ತಿ ಗಾಳಿ ಆಟ ಚಂದ. ಹಂಗ ಬಂದವ್ರನ್ನೆಲ್ಲ ಈ ಕಡೆ ಕಳಿಸ್ಬಿಡ್ರಿ. ಅವನು ನಿಂತ್ಕೊಂಡಿರ್ತಾನ. ಗಾಳಿ ಬಿಟ್ಟಾಗ ತೋರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ. ನಾಳೆ ತೋರಿಹೇನೆಂದೊಳೆ ಇಲ್ಲವಯ್ಯ. ಶಿವಶರಣರೆಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೋರಿಕೊಳ್ಳಿರೆಂದಾತ ನಿಜ ಶರಣ ಅಂಬೆಗರ ಚೌಡಯ್ಯ. ಸದಾವಕಾಲ ನಿತ್ಯ ಸ್ಮರಣೀಯರಾಗಿರ್ತಕ್ಕಂಥ 12ನೇ ಶತಮಾನದ ಎಲ್ಲ ಪುಣ್ಯ ಪುರುಷ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಪರಮಾನಂದ ಗುರುಗಳು, ಸಮಾಜ ವತ್ಸಲರು, ಕಾರ್ಯನಿಕ ಪುರುಷರಾದ ಎನ್ನಪ್ಪ ಕಾಣಗಲ ಕುಮಾರ ಮಹಾಶಿವಯೋಗಿಗಳವರನ್ನ ಈ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಈ ನೆಲವ, ಈ ಜಲವ, ಈ ಜನರ ಪಾವನಗೊಳಿಸಿದ ಮಹಾಯೋಗಿ ಜನರ ಕಣ್ಣಲ್ಲಿ ಹುಚ್ಚನೆನಿಸಿಕೊಂಡು ಜನರ ಮಂದಹಾಸದ ಭಾವನೆಯ ಹುಚ್ಚನ್ನು ಬಿಡಿಸಿ ಶಿವಯೋಗಿಯಾಗಿ ತಮ್ಮೆಲ್ಲರಿಗೂ ಆಶೀರ್ವಾದವನ್ನ ಅನುಗ್ರಹಿಸುತ್ತಲಿರುವ ಈ ನೆಲದ ಆರಾಧ್ಯ ಶಕ್ತಿ, ತಮ್ಮೆಲ್ಲರ ಆರಾಧ್ಯ ಯೋಗಿ ಲಿಂಗೈಕ್ಯ ಶಿವಲಿಂಗೇಶ್ವರರ ಕರ್ತೃವದ್ದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ಮೌನ ಯೋಗಿಗಳು ತಮ್ಮೆಲ್ಲರ ಆರಾಧ್ಯ ಸ್ವರೂಪರಾಗಿರ್ತಕ್ಕಂತಹ ಲಿಂಗೈಕ್ಯ ಪರಮ ಪೂಜ್ಯ ಶಂಕರಯ್ಯ ಮಹಾಸ್ವಾಮಿಗಳವರ ಕರ್ತೃವದಿಗೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ಆ ಪೂಜ್ಯತ್ವರ ಪುಣ್ಯದ ನೆನಹಿನ ಗಳಿಗೆಯ ಆಧ್ಯಾತ್ಮದ ನುಡಿಗಳ ದಿವ್ಯ ಪಾವನ ಸನ್ನಿಧಾನವನ್ನು ಕರುಣಿಸಿದ ಮಲಪಣ ಯಾಕೆ ಹೋಗ್ಬಾರ ಮಂಗಳಾಲಯದ ದಿವ್ಯ ಪಾವನ ಸನ್ನಿಧಾನವನ್ನು ಕರುಣಿಸಿ ಗುರುಗಳು ಹಾಕಿಕೊಟ್ಟ ತತ್ಪರಂಪರೆಯ ನಿಯಮವನ್ನು ನಾವು ತಪ್ಪಿಸಬಾರದು. ಏನೆಲ್ಲ ಜವಾಬ್ದಾರಿಗಳು ನಮ್ಮ ಹೆಗಲ ಮೇಲೆ ಇದ್ದರೂ ಸಹಿತ ಗುರು ತೋರಿದ ಮಾರ್ಗವೇ ನನ್ನ ಜೀವನದ ಸರ್ವಸ್ವ ಅಂತ ತಿಳಿದುಕೊಂಡು ಕೊಮರಳ್ಳಿಯ ಗುರುಗಳು ಪ್ರತಿ ವರ್ಷ ಈ ಊರಿನ ಜಾತ್ರೆಗೆ 11 ದಿನವೋ 15 ದಿನವೋ 9 ದಿನವೋ 7 ದಿನವೋ ತಮ್ಮ ಮಠವನ್ನ ಬಿಟ್ಟು ಇಲ್ಲಿ ಬಂದು ಈ ಭಕ್ತರ ಕಾರ್ಯಗಳಿಗೆ ಗುರುಗಳು ಜೊತೆಗೂಡಿ ಎಲ್ಲ ಕಾರ್ಯಕ್ರಮಗಳ ಸಾನ್ನಿಧ್ಯವನ್ನ ಕರುಣಿಸುತ್ತಿದ್ರು. ಆ ಗುರುಗಳವರ ಜವಾಬ್ದಾರಿಯನ್ನು ನಾನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಏನೆಲ್ಲ ಅಡೆತಡೆಗಳು ಜವಾಬ್ದಾರಿಗಳು ಮೈ ಮೇಲಿದ್ರು ಸಹಿತ ಎಲ್ಲವನ್ನ ಬದಿಗಿಟ್ಟು ತಮ್ಮೆಲ್ಲರ ಶಕ್ತಿ ಕೇಂದ್ರವಾಗಿ ಈ ವೇದಿಕೆಗೆ ಬಂದು ಕುಳಿತುಕೊಂಡಿರ್ತಕ್ಕಂತಹ ಆತ್ಮೀಯ ಪೂಜ್ಯರಾದ ಕಮರಳ್ಳಿಯ ಅಭಿನವ ರಾಜೋಟೇಶ್ವರ ದೇವರ ಜಂಗಮ ಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಮುಂಬರುವ ಭವಿಷ್ಯದಲ್ಲಿ ಸಸಾಲಟಿಯ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪೀಠವನ್ನು ಅಲಂಕರಿಸಿ ತಮ್ಮೆಲ್ಲರನ್ನ ಉದ್ಧರಿಸುತ್ತಲಿರುವ ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ ಅಧ್ಯಯನವನ್ನು ಗೈಯುತ್ತಲಿರುವ ಶ್ರೀಮಠದ ಉತ್ತರಾಧಿಕಾರಿಗಳು, ಶ್ರೀಮಠದ ಮುಂಬರುವ ಭವಿಷ್ಯದ ಮಠಾಧಿಪತಿಗಳಾಗಲಿರತಕ್ಕಂತಹ ಪರಮ ಪೂಜ್ಯ ಬಸವಲಿಂಗ ಆರ್ಯರನ್ನ ಈ ಅನುಪಸ್ಥಿತಿಯಲ್ಲಿ ಸ್ಮರಣೆ ಮಾಡಿಕೊಂಡು ಅವರಲ್ಲಿಯೂ ಸಹಿತ ಅನಂತ ಭಕ್ತಿಯ ಪ್ರಣಾಮಗಳನ್ನ ಹೇಳಿ, ತಮಗೆಲ್ಲರಿಗೂ ಸಹಿತ ಪ್ರತಿದಿನದ ಪದ್ಧತಿಯ ಅನುಗುಣವಾಗಿ ತತ್ವ ಸಿದ್ಧಾಂತವನ್ನು ತಮಗೆಲ್ಲರಿಗೂ ಉಣಬಡಿಸುತ್ತಲಿರುವ ನಮ್ಮವರಾದ ಆತ್ಮೀಯರಾಗಿರ್ತಕ್ಕಂತಹ ಕಲ್ಮೇಶ್ವರ ಮಹಾರಾಜರಲ್ಲಿ ಅನಂತ ಭಕ್ತಿಯ ಶರಣಗಳನ್ನು ಹೇಳಿ, ಪ್ರತಿದಿನವೂ ಸಹಿತ ಈ ವೇದಿಕೆ ಮೇಲೆ ಕುಳಿತುಕೊಂಡು ನಮ್ಮೊಂದಿಗೆ ಅತ್ಯಂತ ಆತ್ಮೀಯರಾಗಿ ತಮ್ಮೆಲ್ಲರ ಪೂಜಾ ಕೈಂಕರ್ಯಗಳನ್ನು ಪೂರೈಸುವಂತಹ ಆತ್ಮೀಯರಾದ ವೇರದ ಮೂರ್ತಿ ಮಹೇಶ್ವರ ಸ್ವಾಮಿಗಳಲ್ಲಿ ಅನಂತ ಭಕ್ತಿಯ ಶರಣಗಳನ್ನು ಹೇಳಿ, ತಮಗೆಲ್ಲರಿಗೂ ಅತ್ಯಂತ ಭಕ್ತಿಯ ಶ್ರದ್ಧೆಯ ಸಂಗೀತವನ್ನು ಉಣಬಡಿಸುತ್ತಲಿರುವ ನಮ್ಮವರಾದ ಆತ್ಮೀಯ ಉಭಯ ಕಲಾವಿದರಲ್ಲಿ ಅನಂತ ಭಕ್ತಿಯ ಶರಣಗಳನ್ನು ಹೇಳಿ, ಎಲ್ಲವನ್ನ ತೊರೆದು ಅಧ್ಯಾತ್ಮದ ನುಡಿಗಳನ್ನ ಕೇಳಲಿಕ್ಕೆ ಬಂದಿರತಕ್ಕಂತಹ ಸಮಸ್ತ ಎಲ್ಲ ಸಸಾಲತಿಯ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣ ಶಿವ ಶರಣಾರ್ಥಿಗಳು. ಒಟ್ಟ ಹಿಂದೆ ಕುಂತವ್ರು ಒಟ್ಟ ಬಾಯಿನ ಬರಲು ಕಾಣಿಸುತ್ತೆ. ಆಯವ ಇವ್ ಮುಂದ್ ಕುಂತವ್ರು ಅಷ್ಟೇ ಹೇಳ್ತಾರೆ ತಾಯಿ, ಹಿಂದ್ ಕುಂತವ್ರು ಯಾರಿಗೆ ಬಾಯಿ ಐತೆ ಇಲ್ಲ. ಯಾರಿಗೆ ಶಿವಲಿಂಗಪ್ಪ ಚಲೋ ಬಾಯಿ ಕೊಟ್ಟಾನ ನಾಳೆ ಮಾತಾಡ್ಬೇಕಂತ ಅಂತೀರಲ್ಲ, ನಾಳೆ ಹೇಳಕತ್ತ ನಾವು ನಾಳೆ ಮಾತಾಡ್ಬೇಕ್ರಿ ಅದಾರ ನೋಡಿದ್ರೆ ಅವ್ರ ಅಕ್ಕ ಹೇಳ್ರಿ ಶರಣೋ ಶಿವ ಶರಣಾರ್ಥಿಗಳು. ಮತ್ತ ನೀವು ಅಟ್ಟ ಮಜಾ ಆದ್ರೆ ನಾ ಸಸಾಲಕ್ಕೆ ಬಹಳ ಮಜಾ ಆಗಿದೆ.
ನೀವು ಹಂಗೆ ಹೇಗೆ ಹೇಳುದು? ದೇವರಿಗೆ ಹೇಳ್ಬೇಕು ನಾವೆಲ್ಲ. ಒಬ್ಬ ಜಂಗಮರ ಕೈ ಮುಗಿದು ನಮಗೆ ಹೇಳಕತ್ತಾರ ಅಂದ್ರೆ ಪ್ರತೀಕವಾಗಿ ನಾವು ಜಂಗಮರಿಗೆ ಹೇಳಬೇಕು. ಹೇಳ್ಬಾರ್ದು? ಹೇಳ್ಬೇಕಲ್ಲ, ಹೇಳ್ತಿರಲ್ಲ, ಕೈ ಮುಗಿದು ಹೇಳ್ಬೇಕು. ಶರಣೋ ಶಿವ ಶರಣಾರ್ಥಿಗಳು. ಹಿಂಗೆ ಬಿಟ್ರೆ ನೀವು ಯಾವ್ದಕ್ಕೆ ಆಫ್ ಮಾಡೋರು ನಮ್ಮ ಮತ್ ಮುಂದಿನ ಪ್ರವಚನದಾಗ ಅನ್ನೋದಾಗಿತ್ತು ನಮ್ಮ ಮಳೆ. ಬಹಳ ಅದ್ಭುತವಾಗಿ 4ನೇ ದಿನ ನಾವು ನೀವೆಲ್ಲರ ಅಧ್ಯಾತ್ಮದ ನುಡಿಗಳನ್ನ ಕೇಳ್ತಾ ಇದ್ದೇವೆ. ಪೂಜ್ಯ ಕಲ್ಮೇಶ್ವರ ಮಹಾರಾಜರು ಹೇಳ್ತಾ ಇದ್ರು, ನಾನು ಒಳ ಕುಂತು ಕೆಲವೊಂದಿಷ್ಟು ಶಬ್ದಗಳನ್ನ ಕೇಳಿದೆ. ಈ ಮನುಷ್ಯ ಪುಣ್ಯವನ್ನ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಪೂಜ್ಯ. ಹೌದಲ್ಲ? ಎಷ್ಟು ಜನ ಕೇಳಿದ್ರೆ ಕೈ ಎತ್ತರವರು? ಏನ್ ಹೇಳಿದ್ರು ಅದ್ರಾಗ? ಮತ್ತೇನ್ ಹೇಳಿದ್ರು? ಅದನ್ನ ಕೇಳ್ಬೇಡ್ರು. ಮುತ್ಯಾರ ನಮಗಂದ್ರೆ ಸುಮ್ಮನೆ ಹೇಳಿದ್ರು ಹೂ ಅಂತೀವಿ, ಆಟ ಮನೇಲಿ ಕೇಳ್ಬೇಡ. ಪೂಜ್ಯನ ಹೇಳ್ತಾ ಇದ್ರು, ಮನುಷ್ಯ ಪುಣ್ಯದ ಕಾರ್ಯವನ್ನ ಮಾಡಬೇಕವು. ಪುಣ್ಯದ ಕಾರ್ಯವನ್ನ ಮಾಡಬೇಕಾಗಿತ್ತು ಅಂದ್ರೆ ಮನುಷ್ಯ ಹೇಗಿರ್ಬೇಕು ಅನ್ನುವಂಥದ್ದನ್ನ ಮೊದಲಿಗೆ ನಾವು ಕಲಿತುಕೊಳ್ಬೇಕು. ಪುಣ್ಯ ಅಂದ್ರೆ ಸುಮ್ಮನೆ ಗುಡಿಗೆ ಹೋಗಿ ನಮಸ್ಕಾರ ಮಾಡೋದು ಬಿಟ್ರೆ ಪುಣ್ಯ ಅಲ್ಲ, ಪದ್ಧತಿ ಅದು. ಗುಡಿಗೆ ಹೋಗೋದು ಒಂದು ಪದ್ಧತಿ ಅದೇ. ಅಲ್ಲಿ ಹೋಗಿ ಶಿವಲಿಂಗಪ್ಪಗೆ ನಮಸ್ಕಾರ ಮಾಡೋದು ಒಂದು ಪದ್ಧತಿ ಅದೇ. ಅದು ಮಾಡಿದ್ರೆ ಪುಣ್ಯ ಬರ್ತದೆ. ಸುಮ್ಮ ಹೋಗಿ ಬಡ 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 ಹೋಗಿ ಜಳಕ ಮಾಡಾರ್ದ ನಮಸ್ಕಾರ ಮಾಡಿದ್ರೆ ಪುಣ್ಯ ಬರ್ತದ ಅಂತ ಮಾಡಿದ್ರೆ ಸಾಧ್ಯ ಇಲ್ಲ. ಪುಣ್ಯ ಗಳಿಸಬೇಕು ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಸಾಮಾನ್ಯ ಅಲ್ಲ. ಗಳಿಸಬೇಕು ಅಂತಂದ್ರೆ ಸಾಮಾನ್ಯ ಅಲ್ಲ. ಸಂಪತ್ತನ್ನ ಗಳಿಸಬಹುದು, ಮಡದಿಯನ್ನ ಗಳಿಸ್ಕೊಳ್ಬಹುದು, ಮಡದಿಯನ್ನು ಕಳಿಸ್ಕೊಳ್ಬಹುದು, ಮಕ್ಕಳಿಗೆ ಜನ್ಮವನ್ನ ಕೊಡಬಹುದು. ಇದು ಪುಣ್ಯ ಐತಲ್ಲ, ಕರದ ಪಟ್ಟಣ ಬರುವಂತ ವಸ್ತು ಅಲ್ಲ, ಪಡೆದುಕೊಳ್ತಕ್ಕಂತಹ ವಸ್ತು. ಪಡೆದುಕೊಳ್ತಕ್ಕಂತಹ ವಸ್ತು. ದೇವನ ನಾಮಸ್ಮರಣೆಯಲ್ಲಿ ದೇವನನ್ನ ಒಲಿಸ್ಕೊಳ್ಬೇಕು ಅಂದ್ರೆ ನಮ್ಮೊಳಗೆ ಪುಣ್ಯ ಇರ್ಬೇಕಂದ್ರೆ ದೇವರಲ್ಲಿ ಇರ್ತಾನೆ. ಪುಣ್ಯ ಇಲ್ಲ ಅಂದ್ರೆ ದೇವರಲ್ಲಿ ಇರ್ತಾನೆ. ಮಣ್ಣು ಲೆಕ್ಕ ಸಾಕ್ತೇವೆ ನೋಡ್ರಿ. ಬಹಳ ಜನ ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಾವು ಎಷ್ಟು ಚಲೋ ಪುಣ್ಯ ಮಾಡೀವಿ, ಎಷ್ಟು ಚಲೋ ಪಾಪ ಮಾಡೀವಿ ಅಂತ ಎರಡು ಅರ್ಥ. ನಾವು ಇದ್ದಾಗ ಗೊತ್ತಾಗೋದಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಇದ್ದಾಗ ಯಾರಿಗೆ ಗೊತ್ತಾಗುದಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ಬಹಳ ಚಲೋ ಪುಣ್ಯ ಗಳಿಸಿದ್ದ, ಬಹಳ ಚಲೋ ವ್ಯಕ್ತಿ ಇದ್ದ ಅಂತಂದ್ರ ನೀವು ಹೋದ ಬಳ ಎಲ್ಲಿಗೆ ಒಬ್ಬ ಸ್ವರ್ಗಕ್ಕೆ ಹೋಗ್ತೀರ ನೀವೆಲ್ಲ ಹೋಗಿ ಸ್ವಸಾಲಕ್ಕೆ ಬರ್ತಿರ್ತೇವೆ ನೀವೆಲ್ಲ ಸ್ವರ್ಗಕ್ಕೆ ಹೋಗ್ತೇವೆ. ಒಂದು ಹೇಳುತ್ತೇನೆ, ಯಾವ ವ್ಯಕ್ತಿ ಪುಣ್ಯ ಗಳಿಸಿರ್ತಾನ, ಯಾವ ವ್ಯಕ್ತಿ ಪಾಪ ಗಳಿಸಿರ್ತಾನ, ಒಂದು ಮಾತು ಎರಡು ಶಬ್ದಗಳು ಹೇಳುತ್ತೆ. ಒಯ್ಬೇಕಾದ್ರ ಮನೆಯಿಂದ ಅಕ್ಷಿ ಒಳಗೋ ಊರೊಳಗೋ ಆಶೆ ಒಯ್ತಾರ, ಎಲ್ಲಿ ಸ್ಮಶಾನ. ಹೋಗ್ಬೇಕಾದ್ರ ಅಲ್ಲಿ ಕೆಲವೊಂದಿಷ್ಟು ಜನ ನಿಂತಿರ್ತಾರ. ನೀವ್ ಏನು ಮಾತಾಡ್ತಿರ್ಬೇಕು ಆ ಹೋಗು ವ್ಯಕ್ತಿ ಬಗ್ಗೆ ಅಂತಂದ್ರ, ಅಯ್ಯೋ ಶಿವ ಇನ್ನೊಂದು 4 ದಿನ ಇರಬೇಕಾಗಿತ್ತು, ಇವ ಇದ್ರ ಊರೊಳಗೆ 4 ಒಳ್ಳೆ ಕಾರ್ಯಗಳು ಆಗ್ತಾ ಇತ್ತು ಅಂತ ಏನಾದ್ರು ಮಾತಾಡಿದ್ರೆ ಪಕ್ಕ ನೀವು ಪುಣ್ಯ ಗಳಿಸಿ ಸ್ವರ್ಗಕ್ಕ ಹೊಂಟ್ರಿ ಅಂತ ತಿಳ್ಕೊಳ್ರಿ. ಸ್ವರ್ಗಕ್ಕ ಹೊಂಟ್ರಿ ಅಂತ ತಿಳ್ಕೊಳ್ರಿ. ಈಗಲ್ಲ ನೀವು ಓದ್ಬೇಕು ಕೇಳಕ್ಕೆ ನಿಮ್ಗೇನು ಕೇಳತ್ತ, ನೀವು ಕಿವಿ ಓದಾಕ ಮೂಣ ಆಗ್ತಿರ್ಲ ಅಂತ. ಯಾರು ನರಕಕ್ಕೆ ಹೋಗಾರ, ಯಾರ ಹತ್ರ ಪಾಪ ಇರ್ತದೆ ಅನ್ನೋದಕ್ಕಾಗಿ ಹೋಗಬೇಕಾದ್ರ ಕೆಲವು ಜನ ಹೇಳ್ತಾರ, ಒಂದು 4 ದಿನ ಇರ್ಬೇಕಾಗಿತ್ತು, ಇಷ್ಟು ಜನ ಕರ್ಕೊಂಡು ಹೊಂಟನಲ್ಲ ದೇವರು ಅಂತಂದ್ರ ಅವ ಪಕ್ಕ ಪುಣ್ಯ ಮಾಡ್ಯಾನ, ಸ್ವರ್ಗಕ್ಕೆ ಹೊಂಟಾನ ಅಂತ ತಿಳ್ಕೋಬೇಕು. ಯಪ್ಪ ಹೋಗೋದು ಹೋಯ್ತು ಮರೆ, ಜಲ್ದ ಹೋಗಿದ್ ಬಹಳ ಪುಣ್ಯ ಆಯ್ತು ಅಂದ್ರು, ಇದು ಪಕ್ಕ ಖಾತ್ರಿಯಲ್ಲಿ ಹೋಗಿದ್ದ ಅಂತ ತಿಳ್ಕೋಬೇಕು. ಎಲ್ಲಿ ಅಲ್ಲೇ ಹೋಗಿದ್ದ ಅಂತ ತಿಳ್ಕೋಬೇಕು. ಇಷ್ಟು ನಾವು ಪುಣ್ಯ ಮಾಡೋದು ಅಂದ್ರೆ 4 ಜನರಿಗೆ ಒಳ್ಳೆದು ಬಯಸೋದು ಅಷ್ಟೇ, ಕೇಡು ಬಯಸೋದಲ್ಲ. 4 ಜನರಿಗೆ ನಮ್ಮಿಂದ ಸಹಾಯ ಆಗ್ಬೇಕು. ಇವತ್ತು ನಾವು ಹತ್ರ ನಮ್ಮ ಅಧ್ಯಕ್ಷ ಬಂದಿದ್ರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅದಾರ ಹೋಗ್ಯಾರ, ಗೊತ್ತಿರ್ಬೇಕ ಇರ್ಲಿಕ್ಕಿಲ್ಲ. ಅವ್ರು ಬಂದಾಗ ನಾವು ಒಂದು ಮಾತು ಹೇಳ್ತಾ ಇದ್ದೇವೆ, ನೀವು ಅಧಿಕಾರದಾಗ ಏನ್ರಿ ಬಿಡ್ರಿ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಹೋಗ್ತದೆ ಬರ್ತದೆ. ಆದ್ರೆ 4 ಜನರಿಗೆ ಒಳಿತಾಗುವಂತ ಕಾರ್ಯವನ್ನು ನಿಮ್ಮ ಜೀವನದೊಳಗೆ ನೀವು ಮಾಡಬೇಕು ಅನ್ನುವಂತ ಮಾತನ್ನ ನಾವು ಅವ್ರಿಗೆ ಹೇಳ್ತಾ ಇದ್ದೇವೆ. ಇವತ್ತು ಪೂಜ್ಯರು ಅದನ್ನೇ ಮಾತನಾಡಿದ್ವಿ ವೇದಿಕೆ ಮೇಲೆ. ನಾವು 4 ಜನರಿಗೆ ಒಳ್ಳೇದು ಮಾಡ್ಬೇಕು. 4 ಜನರಿಗೆ ಕಿಶೆ ಕತ್ರಿ ಹಾಕುವಂತ ಕೆಲಸ ಮಾಡಬಾರ್ದೆ ಹೊರತಾಯ್ತು, ಕತ್ರಿ ಹಾಕ್ಬಾರ್ದು. ಅವ್ರಿಗೆ ನಮ್ಮ ಕಡೆಯಿಂದ ಸಹಾಯ ಆಗ್ತಿತ್ತು ಮಾಡೋಣ, ಇಲ್ಲ ಇದ್ರೆ ತನ್ನ ನಮ್ಮ ಪಾಡಿಗೆ ಹಾಕೊಂಡ್ರೋಣ ಹಾಕ್ಬೇಕಲ್ಲ.
ಇಷ್ಟೆಲ್ಲ ಗಳಿಸಿಟ್ಟಿರಲ್ಲ, ನೀವು ಯಾರೇ ತಗೊಂಡವ್ರಿಗೂ ಹೊರದ್ರೆ ಹೋಗ್ಬೇಕಾದ್ರೆ ಸಸಾಲಟ್ಟಿ ಒಳಗೆ ಬಹಳ ಜನ ರೊಕ್ಕ ಗಳಿಸಿದವರದಿರಿ, ಬಹಳ ಜನ ಮೌಲ್ಯಪ್ಪ ನಂತರ ಬ್ಯಾಂಕ್ ಮಾಡ್ಯಾನ. ಏನು ಹೋಗ್ಬೇಕಾದ್ರೆ ಬ್ಯಾಂಕ್ ಮೌಲ್ಯಪ್ಪ ಸಾಧ್ಯ ಇಲ್ಲ. ನಮ್ಮ ಜೊತೆಗೆ ಪುಣ್ಯ ಪಾಪ ಕಾರ್ಯಗಳು ಮಾತ್ರ ಬರ್ತಾವೆ. ಗಳಿಸಿಟ್ಟ ಹಣ, ಸಂಪತ್ತು, ಮಡದಿ, ಮಕ್ಕಳು ಇವರಾರು ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕೊಡಬೇಕು ಪುಣ್ಯ ಕಾರ್ಯಗಳಿಗೆ, ಒಳ್ಳೆ ಕಾರ್ಯಗಳಿಗೆ, ಪುಣ್ಯಾತ್ಮರಿಗೆ, ಶರಣರಿಗೆ, ಸತ್ಪುರುಷರಿಗೆ ನಮ್ಮ ಕಡೆಯಿಂದ ಎಷ್ಟಾಗತ್ತಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ನಾವು ಪುಣ್ಯ ಸಿಗಬೇಕಾಗಿತ್ತು ಅಂತಂದ್ರೆ ಅದಕ್ಕಾಗಿ ಕವಿಗಳು ಹೇಳುತ್ತಾರೆ, ಹಸ್ತಶಭೂಷಣಂ ದಾನಂ. ಈಗ ಹುಡುಗರು ಓಡಾಡಕತ್ತಾವ, ಯಾರ್ಯಾರದ ಅವ್ರ ತಾಯಿಗಳಿದ್ರೆ ಅವ್ರ ಸುಮ್ಮ ಅಲ್ಲೇ ಕರ್ಕೊಂಡು ಕುಂಡಿಸ್ಬೇಕು, ಅಲ್ಲೇ ಆರಾಮ್ ಕುಂಡಿಸ್ಬೋದು. ಇಲ್ಲಾಂದ್ರೆ ಇವ್ 300 ಎಷ್ಟು ಚಂದ ಅಡ್ಯಾಡಕತ್ತಾವ ಅಂತಂದ್ರೆ ಈ ಜಾಗನ ನಮ್ದ ಹಂಗ ಅಡ್ಯಾಡಕತ್ತಾರ. ನಾವದ ಮತ್ತೆ ಈ ಜಾಗ ಏನ್ ನಮ್ಮದ? ಹೌದು, ಮಠ ಅಂದ್ಗಳಿಗೆಲ್ಲ ನಿಮ್ಮದೇ, ನಮ್ದೇನು ಇರೋದು. ಹೇಳುತ್ತದೆ ಶಾಸ್ತ್ರ ಸಿದ್ಧಾಂತ, ಹಸ್ತಶಭೂಷಣಂ ದಾನಂ. ಈ ಹಸ್ತಕ್ಕ ಏನು ಭೂಷಣ ಅಂದ್ರ ನೀವೇನ್ ಹಾಕೊಂತೀರಲ್ಲ, 5 ಉಂಗ್ರಿ 5 ಬಳ್ಳಕ್ಕೆ ಏನ್ ಹಾಕೊಂತೀರ? ಬಂಗಾರ ಮಾಡಿ ಸುರ ಹಾಕೊಂತೀರಿ, ಕೈಯೊಳಗೆ ಬಳಿ ಹಾಕೊಂತೀರಿ. ನಮ್ಮ ಮಕ್ಕಳೆಲ್ಲ ಕೈಯೊಳಗೆ ಬಂಗಾರದ ಕಡಗ ಹಾಕೊಂತಾರ, ಇನ್ನೇನು ಹಾಕೊಂತಾರ. ಇದು ಯಾವುದು ಬಂಗಾರದ ಬಳೆಗಳು, ಬಂಗಾರದ ಕಟಕಗಳು, ಬಂಗಾರದ ಉಂಗುರಗಳು ಈ ಕೈಗೆ ಭೂಷಣ ಅಲ್ಲ. ಹಸ್ತಕ್ಕ ಏನು ಭೂಷಣ ಅಂದ್ರ ದಾನ, ದಾನ, ದಾನ ಭೂಷಣ ಅಂತ ಹೇಳ್ತಾರ. ಕೊಡಬೇಕು ದಾನ ಧರ್ಮಗಳನ್ನ ಹೋಗುವುದರೊಳಗಾಗಿ ಪುಣ್ಯ ಕಾರ್ಯಗಳಿಗೆ ಮಾಡಬೇಕು ಹೊರತಾಗಿ ಪಾಪ ಕಾರ್ಯಕ್ಕೆ ಮಾಡಬಾರದು. ಮತ್ತು ದಾನಗಳು 2 ತರದ, ಪುಣ್ಯ ಮತ್ತು ಪಾಪ. ಒಂದ್ 90 ಹೊಡಿತೀವಿ, ಒಂದ್ 50 ರೂಪಾಯಿ ಕೊಡಂದ್ರೆ ಅವ್ರು ಕೊಡಬೇಡ್ರಿ, ಪಾಪ ಹತ್ತೈತಿ, ನಿಮ್ಮ ಮಾತು ಕೊಟ್ಟಿಟ್ರಿ ಸಾಧ್ಯ ಕೊಡಬಾರ. ಅದು ಪಾಪಕ್ಕೆ ಗುರಿ ಆಗ್ತದೆ ಹೊರತಾಗಿ ಪುಣ್ಯಕ್ಕೂ ಗುರಿ ಆಗೋದಿಲ್ಲ. ನಿಮ್ಮ ಹಣ ಆತನ ಶರೀರ ಹಾಳು ಮಾಡುತ್ತದೆ ಹೊರತಾಗಿ ಉದ್ಧಾರ ಮಾಡೋಕ್ಕಿಂತ ನೀವು ಪುಣ್ಯ ಕಳಿಸ್ತೀರಿ. ಪಾಪ ಆತ ಶರೀರ ಹಾಳು ಮಾಡ್ಕೊಂತಲ್ಲ, ಕುಡಿದವ ಏನು ಚಲೋ ಮಾಡ್ಕೊಂತಾನ. ಮತ್ತ ಅವ ಹಾಳು ಮಾಡ್ಕೊಂಡ್ರೆ ಯಾರಿಗೆ ಪಾಪ ತಡ್ತೈತಿ? ಅವ್ನು ತಡ್ತೈತೆ ಅಂತ ನೋಡ್ರಿ, ಏನು ಯಾವ ಕೊಟ್ಟು ಕಳಿಸ್ಯಾನಲ್ಲ ತಗೊಂಬ ಅಂತೇಳಿ ಅವ್ನು ತಡ್ತು, ಅದಕ್ಕೆ ಕೊಡುದ. ಈ ಮಠದೊಳಗೆ ಜಾತ್ರೆ ನಡೆದದೆ, ದಾಸೋಹ ನಡೆದದೆ, ಎಷ್ಟೆಲ್ಲ ಸತ್ಪುರುಷರ ಒಂದು ಪಾದವನ್ನಿಟ್ಟು ಇಲ್ಲಿ ಜಾಗೃತಿಯನ್ನು ಮಾಡಕತ್ತಾರಲ್ಲ, ಇಂತಹ ಪುಣ್ಯ ಕಾರ್ಯಗಳಿಗಾಗಿ ಕೊಡಬೇಕು, ಪುಣ್ಯ ಕಾರ್ಯಗಳಿಗಾಗಿ ಕೊಡಬೇಕು. ಎಂತಲ್ಲಿ ಕೊಡಬೇಕು, ಎಂತಲ್ಲಿ ಕೊಡಬಾರದು ಅನ್ನುವಂಥದ್ದು ಸಹಿತ ನಮಗೆ ಅರಿವಿರಬೇಕು. ಅರಿವಿದ್ದಾಗ ಮಾತ್ರ ನಮಗೆ ಪುಣ್ಯ ಬರುತ್ತದೆ ಹೊರತಾಗಿ ಅರಿವಿಲ್ಲದೇ ಇದ್ದರೂ ಸಹಿತ ನಮಗ ಪುಣ್ಯ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅರಿವು ಬೇಕು ನಮಗೆ, ಎಂತಲ್ಲಿ ಕೊಡಬೇಕು ಅನ್ನುವಂಥದ್ದು ಅರಿವಿರಬೇಕು. ಹುಡುಗರು ಯಾಕ ಬಹಳ ಓಡಾಡಕತ್ತಾರ, ಸುಮ್ಮನೆ ಕುಂದಿರ್ಸ್ತಾರ. ಅಲ್ಲಿ ಇಲ್ಲ ಹುಡುಗರು ಆಟ ಆಡಕತ್ತಾವು, ಅವನು ಸ್ವಲ್ಪ ಸುಮ್ಮನೆ ಕುಂದಿರ್ಸ್ತಾರೆ. ಯಾರು ಇವತ್ತರ ಬಹಳ ಜನ ಬಂದಿರಿ, ನಾವು ಬರ್ಬೇಕಾದ್ರೆ ಹಂಗ 4 ಜನ ಕರ್ಕೊಂಡ್ ಬಂದಿರಿ, ಪದಾರ್ಥ ಸಾಕಾಗಿತ್ತು. ಸುಮ್ಮನೆ ಕೇಳಿದ್ರೆ ಶಾಂತ ರೀತಿಯ ಸಮಯ ಇವತ್ತು ನಾಳೆ 2 ದಿನ ಮಾತ್ರ ಇದೆ ನಿಮಗೆ ಕೇಳೋದಕ್ಕಾಗಿ. ಹಾಗಾಗಿ ಸುಮ್ಮನೆ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಆನಂದ. ಎಲ್ಲವನ್ನ ಮರೀರಿ, ಮನೆಯೊಳಗಿದ್ದ ವಸ್ತುಗಳನ್ನ ಮರೀರಿ, ಮನೆಯೊಳಗೆ ಬಂದಿರತಕ್ಕಂತ ಬಂಗಾರ ಬೆಳ್ಳಿಗಳನ್ನ ಮರೆತು ಆನಂದದಿಂದ ಕೊಂಡಿರ್ತೀವಿ. ಶಿವಲಿಂಗನ ಜಾಗ ಅದನ್ನ ಮನೆಯ ವಸ್ತು ಎಲ್ಲಿ ಹೋಗೋದು, ಅಲ್ಲಿ ಮನೆ ನೆನಪು ಮಾಡ್ಕೊತೇನೆ. ನಮಾಜ ಕೈ ಮುಗಿದು ಹೇಳಕಂತ ನೀವು ಅದಕ್ಕೆಲ್ಲ ಸಂಕೊಂಡು ಹೋಗ್ತೇನೆ. ಚಿನ್ಮಣದ ಪರಮ ಪೂಜ್ಯರಿಗೆ ವೇದಿಕೆ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಪರಮ ಪೂಜ್ಯರನ್ನ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಸ್ವಾಗತ. सद्गुरु शिवलिंगेश्वर महाराज की जय। भानगल गुरु कुमारेश्वर महाराज की जय। जगत ज्योति बसवेश्वर महाराज की जय। ಪ್ರತಿದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಗಮನಿಸತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪ್ರಭು ಮಹಾಸ್ವಾಮಿಗಳು ಚಿಮ್ಮಡ ಪರಮ ಪೂಜ್ಯರನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖ್ಯವಾಗಿ ವೇದಿಕೆಗೆ ಸ್ವಾಗತವನ್ನ ಹೇಳ್ತಾ ಇದ್ದೆ. ಜೀವನದಲ್ಲಿ ಪುಣ್ಯ ಅನ್ನುವಂಥದ್ದನ್ನ ಗಳಿಸಬೇಕಾಗಿತ್ತು ಅಂದ್ರೆ ದಾನ ಧರ್ಮಗಳನ್ನ ಮಾಡಬೇಕು ಅನ್ನುವಂತಹ ಮಾತನ್ನ
ಒಬ್ಬ ಕವಿ ಬಹಳ ಚಲೋ 3 ಮಾತುಗಳನ್ನ ಬರೀತಾನ. ದಾನದೊಳಗೆ ಎಷ್ಟು ಪ್ರಕಾರದ ದಾನಗಳಿದಾವ. सरल लिए तो दूध के समान, मांग लिए तो पानी के समान, खींच लिए तो रक्त के समान. ಬಹಳ ಚಲೋ 3 ಮಾತು. ಹೆಂಗಿರ್ತಾರ ದಾನ ಕೊಡೋರು ಅಂತ. ಅವಾಗೆಲ್ಲ ನೀವು ನೋಡ್ರಿ, ಸತ್ಯಯುಗಕ್ಕೆ ಹೋಗಿಬಿಟ್ರೆ, ನೀವೆಲ್ಲ ಚರಿತ್ರೆ ಕೇಳಿಬಿಟ್ರೆ, ಸತ್ಯಯುಗದಾಗ ಏನು ದಾನ ಧರ್ಮ ಹೆಂಗ್ ಮಾಡ್ತಿದ್ರು ಅಂತಂದ್ರ, ಏನಾದ್ರೆ ಶಿವಲಿಂಗೇಶ್ವರ ಮಠದ ಕಾರ್ಯಕ್ರಮ ನಡೆದೈತಿ ಅಂತ ಸುದ್ದಿ ಗೊತ್ತಾಗ್ಬಿಟ್ರ ನಾ ಹೇಳಾಕತ್ತಿದ್ದ ಕಲಿಯುಗದಲ್ಲ, ಸತ್ಯಯುಗದಾಗ ಹೇಳಾಕತ್ತಿದ್ದ. ಬರೇ ಕಾರ್ಯಕ್ರಮ ನಡೆದೈತಿ ಅಂತ ಸುದ್ದಿ ಬಿತ್ತು ಕಿವಿಗೆ ಅಂತಂದ್ರ ತಂದು ದಾನವನ್ನ ಕೊಡ್ತಿದ್ರಿ. ಅಲ್ಲಿ ಮಠಗಳಿಗೆ, ಮಂದಿರಗಳಿಗೆ. ಸತ್ಯಯುಗದಾಗ ನಾ ಹೇಳಾಕತ್ತಿದ್ದೆ. ಇದು ಕಲಿಯುಗ ಎಷ್ಟು ಮಜಾ ಐತಿ ಅಂತಂದ್ರ, ಇಲ್ಲಿ ಕಾರ್ಯಕ್ರಮ ನಡೆದೈತಿ, ನಿಮ್ಗೆ ಚಲೋ ಗೊತ್ತಿರ್ತೈತಿ. ಊರಾಗ ಇಟ್ಟು ಜನ ಪುರಾಣ ಕೊಂಟಾರ, ಪ್ರವಚನಕ್ಕೆ ಬಂದಾರ, ಇಟ್ಟು ಚಲೋ ನಡೆದೈತಿ ಅಂತ ಖಾತ್ರಿ ಗೊತ್ತಿರ್ತೈತಿ. ಅಟ್ಟೆಲ್ಲ ಗೊತ್ತಿದ್ರು ಚಂದ ಕೈ ಕೊಟ್ಕೊಂಡು ಲಾಕರ್ನ ಚಾವಿ ಇಟ್ಕೊಂಡ್ರ ಮನ್ಯಾಗ ಕುಂತಿರ್ತೀವಿ. ನೀವು ಯಾರು ಇಲ್ಲಿ ಮಠ ತಂದು ಕೊಡೋರಲ್ಲ. ನೀವು ಮನೆಗೆ ಮಾತ್ರ ನಾವು ರಸೀದಿ ಪುಸ್ತಕ ತಗೊಂಡು ಬರ್ಬೇಕು. ನೋಡ್ರಿ, ಶಿವಲಿಂಗೇಶ್ವರ ಜಾತ್ರೆ ರೀತಿ ಪಟ್ಟಿ ಗಿಟ್ಟಿ ಕೊಡ್ತೀರಿ, ಅದಿಲ್ಲ ಅಂತ ತಗೊಂಡು ಬರ್ಬೇಕು ಅಂದ್ರೆ ಕೊಡ್ತೀರಿ. ಇದೆ ಕಲಿಯುಗ, ಏರಿಸ್ಕೋಬೇಕಾಗಿತ್ತು ಎಲ್ಲ. ನೀವ್ ಯಾರ ದಾನ ಧರ್ಮವನ್ನು ನಾವಾಗ್ಲೇ ತಿಳಿದುಕೊಡೋರೆಲ್ಲೋ ಒಬ್ರು ಬಹಳ ಕಷ್ಟ ತಿಳಿದು ಕೊಡ್ಬೇಕು. ಅದಕ್ಕಾಗಿ ಹೇಳ್ತಾನಾತ, ಸರಳಲಿ ಎತ್ತೋ ದೂದ್ಗೆ ಸಮಾನ. ದೂದ್ಗ್ಯ ಹಾಲು. ಒಳ್ಳೆ ದಾನವನ್ನ ಎದಕ್ಕೆ ಹೋಲಿಸಿದ ಅಂದ್ರೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ದಾನ. ಹೆಂಗಿರ್ತದೆ ಅದು ದಾನ? ಹೆಂಗಿರ್ತದೆ ನೀವ್ ನೋಡ್ರಿ, ಇಲ್ಲಿ ಬಹಳ ಜನ ಕುಳಿತುಕೊಂಡಿರಿ. ಎಷ್ಟೋ ಜನ ಇದ್ರಾಗ ಶಿವಲಿಂಗಪ್ಪನ ಜಾತ್ರೆ ನಡೆದೈತಿ ಅಂದ ಬಳಿಕ ಆ ಕಮಿಟಿಯವರು ನಮ್ಮನ್ನ ಕೇಳಿ ಬಿಡಲಿ, ಅವ್ರು ಕೇಳಿದ್ರು ಅಷ್ಟ ಬಿಟ್ರು ಅಷ್ಟ, ಅದು ನಮ್ಮ ಮಠ ಅದೇ, ನಮ್ಮ ಗುರುಗಳವರ, ನಮ್ಮ ಗುರುಗಳ ಪುಣ್ಯ ಸ್ಮರಣೋತ್ಸವ ನಡೆದಿದೆ ಅಂತ ತಿಳ್ಕೊಂಡು ಯಾರು ಹೇಳಿಸ್ಕೊಳ್ಳಾರ್ದಂಗ ಕೇಳಿಸ್ಕೊಳ್ಳಾರ್ದಂಗ ಶಿವಲಿಂಗನ ಮಠಕ್ಕೆ ತಂದು ಕೊಡ್ತಾರಲ್ಲ ಏನ್ ದಾನ. ಆ ದಾನ ಎದಕ್ಕೆ ಶ್ರೇಷ್ಠ ಆಗುತ್ತದೆ ಅಂದ್ರೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ದಾನ ಆಗುತ್ತದೆ. ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ದಾನ ಆಗುತ್ತದೆ. ಮಾಂಗ್ಲಿಯ ತೋ ಪಾನಿಕೆ ಸಮಾನ. ಪಾನಿಕ ನೀರು. ಎರಡನೇ ದಾನ. ಕೆಲವು ಜನ ಇರ್ತೀವಿ ನೀವೆಲ್ಲ, ಏನು ನಿಮ್ ಮನೆಗೆ ಬಂದು ನಾವು ಮುಂದೆ ನಿಂದಿರ್ಬೇಕು. ಏನಂತ ನೋಡ್ರಿಪ್ಪ, ಶಿವಲಿಂಗೇಶ್ವರನ 67ನೇ ಪುಣ್ಯ ಸ್ಮರಣೋತ್ಸವ ನಡೆದದೆ, ಮತ್ತೆ ದಾಸೋಹ ನಡೆದದೆ, ಜಾತ್ರೆ ನಡೆದದೆ, ಮತ್ತೆ ಏನಾದ್ರು ಪಟ್ಟಿ ಕೊಡ್ತೀರಿ ಅಂತಂದಾಗ ಅವಾಗ ಅಯ್ಯೋ ನಮ್ಮ ಮಟ್ಟದ ಜಾತ್ರೆ ಅನ್ರಿ ತಗೋರಿ ಅಂತ ತಿಳ್ಕೊಂಡು ಯಾರು ಕೇಳಿದಾಗ ದಾನ ಕೊಡ್ತೀರಲ್ಲ, ಅವರ ದಾನ ಎದಕ್ಕೆ ಶ್ರೇಷ್ಠ ಆಗುತ್ತದೆ ಅಂದ್ರೆ ಅದು ನೀರಿಗೆ ಶ್ರೇಷ್ಠ ಆಗುತ್ತದೆ. ನೀರಿಗೆ ಶ್ರೇಷ್ಠ ಆಗುತ್ತದೆ. ಮೂರನೇದಾಗಿ ಬಹಳ ಕೆಟ್ಟದಾಗಿ ಬರೀತಾರೆ ಕವಿ, ಕೀಂಚಲಿಯೋ ರಕ್ತಕ್ಕೆ ಸಮಾನ. ಕೆಲವು ಜನ ಬಹಳ ಎಷ್ಟು ಒಟ್ಟಿರ್ತಾರ, ಜನ ಎಷ್ಟು ಜಿಪುಣ ಇರ್ತಾರ ಅಂತಂದ್ರ, ಆ ತುಪ್ಪದಾಗ ಏನ್ರ ನೊಣ ಬಿದ್ದಿತ್ತಂದ್ರ ನೊಣನ ತಿನ್ನೋರು ಅದಾರಂತ ಜಿಪುಣ್ರು. ನನಗ್ ಗೊತ್ತೇನೆ, ಹೇಳುದು ಅಟ್ಟ ಕೇಳಿನ ದಾರ ಬಿಟ್ಟಾರ ನನಗ್ ಗೊತ್ತಿಲ್ಲ, ಒಟ್ಟ ಹೇಳುದು ಕೇಳಿ. ಮತ್ತೆ ಎಲ್ಲಿ ತಿಂದಾರ್ರಿ ಅದ್ರ ಕರ್ಕೊಂಬರ್ರಿ ಅಂದ್ರೆ ಎಲ್ಲಿ ಕರ್ಕೊಂಬರ್ಲಿ ಮುನ್ನ ಕೇಳೋರು ಇರ್ತೀರಿ. ನೀವು ಬಹಳ ಶಾನೆ ಇರ್ತೀರಲ್ಲ. ಕೇಳೋನ್ ಎಷ್ಟು ಶಾನೆ ಇರ್ತಾನ, ಕೇಳೋರ್ 3 ಪಟ್ಟು ಶಾನೆ ಇರ್ತಾನ. ನೀವು ಶಾನೆ ಇದೆ ಅಂತ ನೀವು ನಂಬಿಕೆ ಬಹಳ ಶಾನೆ ಇರ್ತೀರಿ. ಸುಮ್ ತಳ ಬಂದು ಕೂತೀರ ನೀವು. ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದು 2-3 ದಿನ ಹೇಳಿದ್ರೆ ನಮ್ಮ ಅಲ್ಲಿ ಕೊಟ್ಟರೆ ನೀವು ಇಲ್ಲಿ ಬರೋಬೋದು. ಕೀಂಚಲಿಯೋ ರಕ್ತಕ್ಕೆ ಸಮಾನ. ಮೂರನೇದಾಗಿ ಕವಿ ಹೇಳುತ್ತಾನೆ, ಯಾರು ಮನೆಗೆ ಹೋಗಿ ಶಿವಲಿಂಗೇಶ್ವರನ ಜಾತ್ರೆ ನಡೆದದೆ, ಮಠದ ಜಾತ್ರೆ ನಡೆದದೆ, ಪಟ್ಟಿ ಕೊಡ್ರಿ ಅಂತಂದಾಗ ಅವ ಹೇಳ್ತಾನ, ಇವ್ರು ಪಟ್ಟಿ ಕೇಳೋರು ಯಾವಾಗ ಹೋಗಿರ್ತಾರ ಮಠ ಮಧ್ಯಾಹ್ನದಾಗ ಹೋಗಿರ್ತಾರ ಅವ್ರ ಮನೆ ಪಟ್ಟಿ ಕೇಳ. ಅವ ಅಂತ ನಾಲ್ಕು ಪಟ್ಟಿ ಕೇಳಕ್ಕೆ ಮಠ ಮಧ್ಯಾಹ್ನದಾಗ ಬರ್ತಾರ. ಬಂದ್ರೆ ಸಾಯಂಕಾಲ ಬರ್ಬೇಕು, ಇಲ್ಲ ಅಂದ್ರೆ ಬೆಳಿಗ್ಗೆ ಬರ್ಬೇಕು. ಈಗ ಮನ್ಯಾಗ ಯಾರು ಇಲ್ಲ, ಸಾಯಂಕಾಲ ಬರ್ರಿ ಅಂತ ಅವ ಗಂಡಗಬ್ರು. ಇವ್ರು ಬಿಡ್ಲಾರ್ದವ್ರು ಸೊಸಾಲಿಟಿಯವರು, ಕಮಿಟಿಯವರು ಮಾತ್ರ ಶಿವ ಪುಸ್ತಕ ಹೋಗೇ ಬಿಟ್ರು ಮನೆಗೆ. ಯಾವಾಗ ಸಾಯಂಕಾಲ ಅಲ್ಲೊಂದು ಸರ್ಕಾರ ಸಾಯಂಕಾಲ ಬಂದಿದ್ದೀವಿ ಅಂತ ಬಂದಿ, ಅಯ್ಯೋ ಮುಚ್ಚ ಯಾರು ಲಕ್ಷ್ಮಿ ರಾತ್ರಿ ಹೊರ ಕಳಿಸ್ತಾರ. ಏನ್ ಶಾಲೆ ಇದ್ರೆ ನೀವು ಕಮಿಟಿ ರಾತ್ರಿ ಕೊಡ್ತಾರ, ಲಕ್ಷ್ಮಿ ಹೊರ ಕಳಿಸ್ತಾರ. ಏನಿಲ್ಲ ಬೆಳಗ್ಗೆ ಬರ್ರಿ ನಾವು. ಇವು ಬಿಡ್ಲಾರ್ದು ಕೊಡ್ಲಾರ್ದ ಇವು ಮತ್ತ ರಸೀದಿ ಪುಸ್ತಕ ತಗೊಂಡು ಕೈಯಾಗ ಬಗಲ ಹಿಂಗ್ ಇಟ್ಕೊಂಡು ಹೋದವ ಮನೆ ಹೋಗಿ ನಿಂತ ನೋಡ್ಪ ಮತ್ತೆ ಬೆಳಗ್ಗೆ ಬಾ ಅಂದಿದ್ದಿ, ಮತ್ತೆ ಬಂದೇವಿ, ಮತ್ತೆ ಕೊಡು
ಅವ ಅಂದ, ಅಲ್ರಿ ಈಗಲೇ ಪೂಜೆ ಮುಗಿಸಿ, ಇನ್ನು ನಾಷ್ಟ ಆಗಿಲ್ಲ, ಇನ್ನೊಬ್ಬ ಯಾರೋ ಮನೆಯವರು ಹೊರಗೆ ಎದ್ದಿಲ್ಲ, ಹೊರಗೆ ಬಂದಿಲ್ಲ, ಇವರೆಲ್ಲರೂ ಬರ್ಲಿ, ಇವರೆಲ್ಲರೂ ಸಮಕ್ಷಮದಾಗ ನಿಮಗ್ ನಾ ದಾನ ಕೊಡ್ತೀನಿ. ಮತ್ತ ಹಂಗ ಇಲ್ಲಿ 7ಕ್ಕೆ ಬಂದವ್ರು ಮತ್ತ 10ಕ್ಕೆ ಬಂದಿವ. ಇವರಂದ್ರು ಹೆಂಗಾರ ಮಾಡಿ ಒಂದ್ ಕಡೆ ಏನ್ರಿ ಉತ್ಸವ ಹೋಗ್ತಾ ಅಂದ್ರು. ಮತ್ತ 10ಕ್ಕೆ ಹೋದ್ರು. 10ಕ್ಕೆ ಹೋದ ಬಳಿಕ ಅವಾಗ ಅವ ಏನು ಮನೆಯಾಗ ಕೊಡೋವಿದ್ದ, ಅವನ್ ಖಾತ್ರಿ ಆಯ್ತು, ಇವ್ರು ನನ್ನ ಬಿಡಂಗಿಲ್ಲ, ಇವರಿಗೆ ಏಟು ಕೊಟ್ಟ ಕಳಿಸಬೇಕು ಅಂತ ತಿಳ್ಕೊಂಡು ಕಾಡಿಸಿ ಪೀಡಿಸಿ ಅವರಿಗೆ ನೋವು ಕೊಟ್ಟು ಯಾರು ದಾನ ಕೊಡ್ತಾರಲ್ಲ ಆ ದಾನ ಎದಕ್ಕೆ ಶ್ರೇಷ್ಠ ಅಂದ್ರೆ ರಕ್ತಕ್ಕೆ ಶ್ರೇಷ್ಠ ಅಂತ, ರಕ್ತಕ್ಕೆ ಶ್ರೇಷ್ಠ ಅಂತ. ನೀವು ಅಮೃತಕ್ಕೆ ಸಮಾನರಾಗ್ತಿರೋ, ನೀರಿಗೆ ಸಮಾನರಾಗ್ತಿರೋ, ರಕ್ತಕ್ಕೆ ಸಮಾನರಾಗ್ತಿರೋ ನಿಮಗೆ ಬಿಟ್ಟಿದ್ದು. ಹೇಗರೇ ಆಗ್ಲಿ ದಾನ ಧರ್ಮಗಳನ್ನು ಜೀವನಗಳನ್ನು ಮಾಡಬೇಕು. ಅದಕ್ಕಾಗಿ ಸರ್ವಜ್ಞ ಹೇಳ್ತಾನ, ಕೊಟ್ಟಿದ್ದು ತನಗೆ ಸರಿ ಜೋರಾದ ಚಪ್ಪಾಳೆ ಮಕ್ಕಳಿಗೆಲ್ಲ ಹೇಳ್ತಾನ ಸರ್ವಜ್ಞ. ಬಹಳ ಚಲೋ 3 ಸಾಲಿನೊಳಗ ತನ್ನ ಮಾತುಗಳನ್ನ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತನ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ. ನೀವು ಇಲ್ಲಿ ಬಹಳ ಜನ ಬ್ಯಾಂಕ್ನಾಗೆಲ್ಲ ರೊಕ್ಕ ಇಟ್ಟವ್ರದೇ, ನೀವೇ ಎಟ್ರ 1,000 2,000 ಈಗ ನಿಮ್ ಖಾತೆ ತಿಂಗಳ 2,000 ಬಂದು ಬಿಡಾಗತ್ತೈತೆ, ಅಲ್ಲಿ ಎಫ್ಡಿನ ಆಗಾಗತ್ತೈತೆ, ಅದೇ ಹೊರಗೆ ಬರಲ್ಲ. ಅದ ನಿಮ್ಗೆ ಬ್ಯಾಂಕ್ ಇಟ್ಟಿದ್ದೀರಲ್ಲ, ನೀವು ಪುಣ್ಯ ಹೆಂಗ್ ಬರ್ತೈತೆ ಅಂತ ಹೇಳತ್ತಿದ್ದೇನೆ, ಕೊಟ್ರೆ ಹೆಂಗ್ ಬರ್ತೈತಿ. ಈಗ ಬ್ಯಾಂಕ್ನ್ಯಾಗ ನೀವು 1,50,000 10,000 ಎಫ್ಡಿ ಮಾಡಿರ್ತೀರಿ. 6 ತಿಂಗಳು ವರ್ಷ ಹೊಡೆ ಬಂದ ರೇಟ್ ಮಾಡಿ ರೇಟ್ ಕೊಡ್ತೀರಿ ಮರೆ, ಅಲ್ಲಿಗೆ ಹೋಗ್ತಿರ್ತದೆ ಬ್ಯಾಂಕ್ ಇದೆಲ್ಲ. ವರ್ಷ 2 ವರ್ಷ 3 ವರ್ಷ 6 ವರ್ಷ ಎಫ್ಡಿ ಇಟ್ಟಿರ್ತೀರಿ ಒಂದಿಷ್ಟು ಹಣವನ್ನು. ನೀವು ಎಫ್ಡಿ ಇಟ್ಟಾಗ 1,50,000 6 ವರ್ಷ ಇಟ್ಟಿರಿ ಅಂದ ಬಳಿಕ 6 ವರ್ಷ ಆದ ಬಳಿಕ ಅವ್ರು 1 ಲಕ್ಷ ಕೊಡ್ತಾರೋ, ಅದಕ್ಕೆ ಏನಾದ್ರು ಹಾಕೊಡ್ತಾರ ಹಾಕೊಡ್ತಾರ. ಅದು ಹೇಳಿ ನೀವು ಬಡ್ಡ ನಮ್ಮ ಕೇಳಿ ಬಾಮುದ್ದೆ ಆಗಿದ್ದೀರಿ ಹೇಳೋದಲ್ಲ, ನೀವು ಹೇಳಷ್ಟು ಬರ್ತೈತಲ್ಲ. ಅವ್ರು 1 ಲಕ್ಷ ಕೊಡೋದಿಲ್ಲ, ಅದಕ್ಕೆ ಬಡ್ಡಿ ಹಾಕಿ ಕೊಡ್ತಾರೆ, ನಿಮ್ಗೆ ಜಾಸ್ತಿ ಕೊಡ್ತಾರೆ ಹೊರತಾಗಿ ಕಡಿಮೆ ಕೊಡೋದಿಲ್ಲ. ಹೆಂಗ ಬ್ಯಾಂಕಿನೊಳಗೆ ಡಿಪಾಸಿಟ್ ಇಟ್ರಿ ಅಂತಂದ್ರ ಅದಕ್ಕೆ ನೀವು ಇಟ್ಟಟ್ಟೆ ಕೊಡೋದಿಲ್ಲ, ಅದಕ್ಕಿಂತ ಜಾಸ್ತಿ ನಿಮಗೆ ಹಂಗ ಬ್ಯಾಂಕಿನವ್ರು ಕೊಡ್ತಾರಲ್ಲ. ಶಿವಲಿಂಗಜ್ಜನ ಮಠಕ್ಕ ನೀವು 1 ರೂಪಾಯಿ ಕೊಡ್ರಿ, 10 ವರ್ಷ ಬಿಟ್ಟು ಶಿವಲಿಂಗಜ್ಜ ನಿಮ್ಮ ಮನೆಗೆ 1,000 ರೂಪಾಯಿ ಕೊಡ್ತಾನ, 1,000 ರೂಪಾಯಿ ಕೊಡ್ತಾನ, ಕೊಟ್ಟೆ ಕೊಡ್ತಾನ. ಶಿವಲಿಂಗಜ್ಜನ ಮಠಕ್ಕೆ ಕೊಟ್ರಿ ಅಂದ್ರೆ ಬ್ಯಾಂಕ್ನಾಗ ಡಿಪಾಸಿಟ್ ಇಟ್ಟಂಗ, ಇವತ್ತಲ್ಲ ನಾಳೆ ಡಿಪಾಸಿಟ್ ಬಡ್ಡಿ ಬರಬೇಕ. ಕೊಡತಾನ ಶಿವಲಿಂಗ ಸಂಘ ಹೋಗಕ್ ಸಾಧ್ಯ, ಕೊಡ್ಬೇಕು. ದಾನ ಧರ್ಮಗಳನ್ನ ಮಾಡ್ಬೇಕು. ಎಷ್ಟಂತ ಮುಚ್ಚಿಡ್ತೀರಿ ಹೇಳಿ, ಎಷ್ಟಂತ ಮುಚ್ಚಿಟ್ಟೋಗ್ತೀರಿ ನೀವು? ಮುಚ್ಚಿಟ್ರೆ ಎಷ್ಟು ಶಾಪ ಅಂತಂದ್ರ ನಿಮಗೊಂದು ಉದಾಹರಣೆ ಹೇಳ್ತೀನಿ. ನವಲಗುಂದದೊಳಗ ಒಂದು ಮನೆ ಬರ್ತದೆ. ಆ ನವಲಗುಂದದೊಳಗ ಒಂದು ಗೌಡರ ಮನೆ. ಆ ಗೌಡರ ಮನೆಯೊಳಗ ಒಬ್ಬ ತಾಯಿ, ಅವ್ರ ಮನೆಯೊಳಗ ಬಹಳ ಹೊಲ ಜಮೀನು, ಮಕ್ಕಳು ಮಸ್ತ್ ದುಡಿತಿದ್ರು, ಸಿಕ್ಕಾಪಟ್ಟೆ ಕಣ ಬರ್ತಿತ್ತು, ಬಂಗಾರ ಇತ್ತು. ಆ ತಾಯಿ ಏನ್ ಮಾಡ್ತಾ ಇದ್ರು ಅಂದ್ರೆ ಯಾರಿಗೂ ಒಂದು ತುತ್ತು ಉಣಿಸ್ಲಿಲ್ಲ, ಕೊಡ್ಲಿಲ್ಲ, ಏನೋ ಮಾಡ್ಲಿಲ್ಲ, ತರೋದು ಎಲ್ಲ ಹಂಡಿ ಒಳಗಿಡೋದು. ಆಕಿ ಸಾಯ್ಬೇಕಾದ್ರೆ ಎಲ್ಲಾ ಗಳಿಸಿಟ್ಟು ಏನ್ ಮಾಡಿದ್ರು ಅಂದ್ರೆ ಅದನ್ನ ನೆಲದಾಗ ಮುಚ್ಚಿಟ್ಟು ಸಾಕು. ಯಾರಿಗೆ ಕೊಡ್ಲಿಲ್ಲ, ಉಳಿಸ್ಲಿಲ್ಲ, ತಿನ್ಲಿಲ್ಲ, ತಾಸರಿ ತಿನ್ಲಿಲ್ಲ, ಮಕ್ಕಳಿಗೆ ಸರಿ ಕೊಡ್ಲಿಲ್ಲ. ಸತ್ತು ಇನ್ನೊಬ್ಬರ ಮನೆ ಹೊಡ್ ಮದುವೆ ಆದ ಬಳಿಕ ಮತ್ತ ಮಕ್ಕಳಾಗ್ಲಿಲ್ಲ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಆಯ್ತು, ಮಕ್ಕಳೇ ಆಗ್ಲಿಲ್ಲ. ಮಕ್ಕಳು ಆಗ್ಲಾರ್ದಂಗ ಗಂಟ್ಲೆ ಮುಳುಗುಂದದೊಳಗೊಂದು ಗವಿಮಠ ಅಂತ ಬರ್ತದೆ. ಆ ಗವಿಮಠದೊಳಗ ಮಹಾಂತ ಶಿವಯೋಗಗಳಂತ ಬಹಳ ದೊಡ್ಡ ತಪಸ್ವಿಗಳಾಗಿ ಹೋಗುತ್ತಾರೆ, ಬಹಳ ದೊಡ್ಡ ತಪಸ್ವಿ. ಮುಳುಗುಂದದ ವಾಲಿಲಿಲ್ಲ ಮಹಾಂತ ಶಿವಯೋಗಗಳಂದ್ರೆ ಬಹಳ ದೊಡ್ಡ ಶಿವಯೋಗದ ತುದಿಯಲ್ಲಿ ಇರಿದ ಮಹಾ ಶಿವಯೋಗ. ಅವ್ರ ಹತ್ರ ಹೋಗಿ ಬಿಟ್ರ, ಅವ್ರ ಆಶೀರ್ವಾದ ಆಗಿಬಿಟ್ರೆ ಮಕ್ಕಳಾಗ್ತಾವಂತ ಸುದ್ದಿ ಕೇಳಿ ಗೌಡ್ರ ಮನೆ ಯಾಕಿನ ಕುಂದಗೋಳ ಹತ್ರ ಶರಬಡಿಗೆ ಅಂತ ಒಂದು ಊರು ಬರ್ತದೆ, ಆ ಊರಿಗೆ ಕೊಟ್ಟಿದ್ದೆ. ಹೋಗ್ತಾಳ ಮುಳುಗುಂದಕ್ಕೆ ಹೋಗಿ ಅಜ್ಜವ್ರ ಹತ್ರ ಬಂದು, ಅಜ್ಜವ್ರಂದ್ರು ನಿನಗೆ ಮಕ್ಕಳು ಆಗುದಿಲ್ಲ. ಅಲ್ಲೋ ಯಪ್ಪ, ಮಕ್ಕಳು ಆಗೋದಿಲ್ಲ ಅಂತ ಬಹಳ ಜನ ಹೇಳ್ಯಾರ ನನಗ. ನಿನ್ನ ಕಡೆ ಬಂದ್ರ ಮಕ್ಕಳು ಆಕೈತಿ ಅಂತ ಹೇಳ್ಯಾರ, ಅದಕ್ಕೆ ಬಂದಿನಿ.
ಇದನ್ನ ಹೇಳೋದಿದ್ರೆ ಬೇರೆದವರು ಹೇಳ್ತಿದ್ರು, ಅಲ್ಲೇ ಹೋಗಿದ್ದೆ, ನಾ ಯಾಕೆ ನನ್ನ ಕಡೆ ಬರ್ತಿದ್ಯಾ, ನನಗೆ ನೀ ಮಕ್ಕಳು ಭಾಗ್ಯ ಕೊಡಬೇಕಾ, ಆಶೀರ್ವಾದ ಮಾಡಬೇಕಾ ಅಂದ್ರೆ ನಾನೇನ್ ಮಠ ಬಿಟ್ಟು ಹೋಗ್ತೀನಿ ಹೊರತಾಗಿ ಇಲ್ಲದೆ ಇದ್ರೆ ಮಠ ಬಿಟ್ಟು ಹೋಗೋದಿಲ್ಲ ಅಂದ್ರು. ಅಜ್ಜವರಂದ್ರು, ಇಲ್ಲವಾ, ನೀನು ಪಾಪ ಮಾಡಿದ್ದಕ್ಕಾಗಿ ಇನ್ನೊಬ್ಬರ ಮನೆ ಶಾಪ ನಿನಗೆ ತಟ್ಟೈತಿ, ಆ ಶಾಪ ವಿಮೋಚನೆ ಆದಾಗ ನಿನಗೆ ಮಕ್ಕಳಾಗ್ತವೆ ಹೊರತಾಗಿ ಇಲ್ಲದೆ ಇದ್ರ ಮಕ್ಕಳಾಗೋದಿಲ್ಲ. ಎಂಬ ಅಂತ ಏನು ಪಾಪ ಮಾಡಿದ್ರಿ? ಹೋದ ಜನ್ಮದೊಳಗ ನಾವೊಳಗೊಂದು ಗೌಡ್ರ ಮನೆಯೊಳಗ ನೀನು ಮನೆತನಕ್ಕೆ ಹೋಗಿ 2 ಮಕ್ಕಳಿಗೆ ಜನ್ಮ ಕೊಟ್ಟಿ, ಆ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ, ಆ ಮಕ್ಕಳಿಗೆ 90-80 ವಯಸ್ಸದಾವ 2 ಗಂಡ ಮಕ್ಕಳಿಗೆ. ಎಂಬ ನಾ ಏನ್ ಮಾಡೇನ್ರಿ? ಏನಿಲ್ಲ, ಬಹಳ ಚಲೋ ಮನೆ ಇತ್ತು, ಒಕ್ಕಳತನ ಮನೆ ಇತ್ತು, ನೀ ಏನ್ ಮಾಡಿದಿ ಅಂತಂದ್ರ ಆ ಮಕ್ಕಳಿಗೆ ಉಣಿಸ್ಲಿಲ್ಲ, ತಿನ್ನಿಸ್ಲಿಲ್ಲ, ಬಂದಿದ್ದನ್ನೆಲ್ಲ ಇಟ್ಕೊಂಡು ಸಾಯಬೇಕಾದ್ರ ಒಂದು ನೆಲದಾಗ ಹೋಗದಿಟ್ಟು ಸತ್ತಿ, ಅವಕ್ಕೆ ನಮ್ಮ ತಾಯಿ ಗಳಿಸಿ ನಮ್ಮ ತಾಯಿ ಕೈಯ ಕೊಟ್ಟೇವಿ, ಅದು ತಿನ್ಲಿಲ್ಲ, ನಮಗೂ ತಿನ್ನಿಸ್ಲಿಲ್ಲ, ಎಲ್ಲ ಇಟ್ಟು ಸತ್ತು ಹೋಗೈತಿ ಅಂತ ತಿಳ್ಕೊಂಡಿ ನಿನಗೆ ಶಾಪ ಕೊಟ್ಟಾರ. ಅದಕ್ಕೆ ಹೋದ ಜನ್ಮದ ಶಾಪ ಇವತ್ತು ನಿನಗ ತಟ್ಟೈತಿ, ಅದಕ್ಕೆ ನಿನಗ ಮಕ್ಕಳಾಗತ್ತಿಲ್ಲ. ಮತ್ತೆ ಹಂಗಂದ್ರೆ ಏನ್ ಮಾಡೋದ್ರಿ? ಹಂಗಂದ್ರ ಹೋಗಿ ನವಲಗುಂದದೊಳಗೆ ಹಿಂಗ ಗೌಡ್ರ ಮನಿ ಅದ, ಅಲ್ಲಿ ಹೋಗು, ಒಲಿ ಮುಂದ ಹೋದ ಜನ್ಮದೊಳಗ ಏನು ಕಳಿಸಿ ಮುಚ್ಚಿಟ್ಟಿಯಲ್ಲ ಅದನ್ನ ಒಲಿ ಮುಂದೆ ಮುಚ್ಚಿಟ್ಟಿ, ನೀನು ನಿನಗೆ ನೆನಪೈತಿಲ್ಲ ಗೊತ್ತಿಲ್ಲ. ಒಲಿ ಮುಂದೆ ಹೋಗಿ ಅದನ್ನ ತೆಗೆದು ಆ ಮಕ್ಕಳ ಕೈಯ ಕೊಡು, ಆ ಮಕ್ಕಳು ನಿನಗೆ ಆಶೀರ್ವಾದ ಮಾಡಿದ ನಿನಗೆ ವರ್ಷ ತುಂಬುದ್ರೊಳಗ ಮಕ್ಕಳು ಆಗ್ತಾವ, ಇಲ್ಲ ಅಂದ್ರೆ ಮಕ್ಕಳು ಆಗುದಿಲ್ಲ, ನಡಿ ಅಂತ. ಆ ತಾಯಿಗೆ ಆಶ್ಚರ್ಯ ಅನಿಸ್ತು. ಹೋಗ್ತಾಳ ನವಲಗುಂದ ಎಲ್ಲ ಹುಡುಕಾಡ್ತಾಳ. ಇವತ್ತು ಆ ಮನೆತನ ಇದೆ, ನವಲಗುಂದದೊಳಗ ಗೌಡ್ರ ಮನೆತನ ಇದೆ. ಹೋಗಿ ಆ 2 ಮಕ್ಕಳು ಅರಮನೆ ಇರ್ತಕ್ಕಂತಹ ಮಕ್ಕಳು ಗುಡಿಸಲದೊಳಗ ಆಸೆಗೆ ಈಚೆಗೆ 2 ಕುತ್ಕೊಂಡಿದ್ದು, ವಯಸ್ಸಾಗಿತ್ತು ಮುದುಕಿ. ಹೋಗಿ ಕುತ್ಕೊಂಡ್ರೆ ತೆರಿ ಮೇಲೆ ಕೈ ಇಟ್ಕೊಂಡು 2 ಹುಡುಗರು ಚಿಂತೆ ಮಾಡ್ಕೊಂತ ಕುಂತಿದ್ರು. ಆ ಕಡೆ ಒಂದು ಈ ಕಡೆ ಒಂದು ಕುಂತಾಗ ಈ ಹೆಣ್ಮಗಳು ಹೋಗಿ ಆ 2 ಮಕ್ಕಳ ಪಾದವನ್ನ ಹಿಂಗ ಗಟ್ಟಿಯಾಗಿ ಹಿಡ್ಕೊಂಡು, ನಾನು ತಪ್ಪಾಗೈತಿ, ಕ್ಷಮ ಮಾಡ್ರಿ. ಅವ್ರಿಗೆ ಅರ್ಥ ಆಗಿಲ್ಲ. ನೀವ್ ಯಾರು? ಸರಿ ಏನಿಲ್ಲಪ್ಪ, ಹೋದ ಜನ್ಮದೊಳಗ ನಿಮಗೆ ಜನ್ಮ ಕೊಟ್ಟ ತಾಯಿ ನಾನು, ನನಗೆ ನೀವೇನೋ ಶಾಪ ಕೊಡಾಕತ್ತೀರಿ ಅಂತ, ಅದಕ್ಕೆ ಮಕ್ಕಳು ಆಗಲ್ಲಾಗ್ಯಾವ, ಅದಕ್ಕೆ ಮುಳುಗುಂದದ ಬಾಲ್ಯಲ್ಲ ಮಹಾಂತ ಶಿವಗಳು ಹೇಳಿ ಕಳಿಸಾರ, ಇಲ್ಲಿ ಏನೋ ಒಲಿ ಮುಂದೆ ನಾ ಹೋಗದಿತ್ತೆ ನಿಧಿ ಐತಂತ, ಗಣೇಶಿಷ್ಟ ಬಂಗಾರ ಐತಂತ, ಅದಕ್ಕೆ ಅದನ್ನ ತೆಗೆದು ಕೊಟ್ರ ನೀವು ಕೈಯೊಳಗೆ ಮುಟ್ಟಿಸಿ ನೀವು ಆಶೀರ್ವಾದ ಮಾಡಿದ್ರೆ ನನಗೆ ಮಕ್ಕಳಪ್ಪ ಅಂತ ಹೇಳ್ಯಾರಯ್ಯಪ್ಪ, ನಡ್ರಿ ಹೋಗೋಣ ಅಂತಂದಾಗ ಒಲಿ ಮುಂದೆ ಹಡ್ಡಿದ್ರ ಹೋದ ಜನ್ಮದಾಗ ಮುಚ್ಚಿಟ್ಟಿದ್ದ ಬಂಗಾರ ಎಲ್ಲ ಒಲಿ ಮುಂದಿಟ್ಟಿದ್ರು. ಆ ಒಲಿ ಮುಂದಿನ ಬಂಗಾರ ಎಲ್ಲ ತೆಗೆದು ಮಕ್ಕಳ ಕೈಯ ಕೊಟ್ಟು, ಯಪ್ಪ ಇದನ್ನ ತಗೋರಿ, ನನಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಮಕ್ಕಳ ಕಡೆಯಿಂದ ಆಶೀರ್ವಾದ ಮಾಡಿಸ್ಕೊಂಡು ಬಳಿಕ ಆ ತಾಯಿ ವರ್ಷ ತುಂಬುದ್ರೊಳಗ ಒಂದು ಗಂಡು ಮಗು ಜನ್ಮ ಆಯ್ತು. ವರ್ಷ ತುಂಬುದ್ರೊಳಗ ಒಂದು ಗಂಡು ಮಗು ಜನ್ಮ ಆಯ್ತು. ನಾ ಹೇಳುವಂತಹ ಉದ್ದೇಶ ಇಷ್ಟೇ, ನೀವು ಗಳಿಸಿಟ್ಟ ನೀವು ಶಾಪಕ್ಕೆ ಗುರಿ ಆಗ್ತರೆ ಹೊರತಾಗಿ ಪುಣ್ಯಕ್ಕೆ ಗುರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರುವವರೆಗೆ ಎಷ್ಟು ನಿಮ್ಮ ಕಡೆಯಿಂದ ಸಾಧ್ಯ ಆಗ್ತದೆ ಅಷ್ಟು ಕೊಟ್ಟು ಹೋಗ್ರಿ. ನಿಮಗೆ ನಾನು ನಿಮಗೊಂದು ಮಾತು ಕೇಳುತ್ತೆ, ಇಷ್ಟೆಲ್ಲ ಕಲಿಸಿಟ್ಟಿರಿ, ಇಷ್ಟೆಲ್ಲ ಕಲಿಸ್ಕೊಂಡಿರಿ, ಯಾರಿಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗೋದಿಲ್ಲ ನಿಮ್ಮೂರ? ಆಯೋ ಇಲ್ರಿ, ನಾವು ತಗೊಂಡು ಹೋಗೋದಿಲ್ಲ, ನಾವು ಕೈ ಎತ್ತರ ಒಬ್ರು ಎದಿರ ನಿಮ್ಮೂರ? ಸಾಧ್ಯ ಇಲ್ಲ. ಯಾಕೆ? ಮತ್ತೆ ಎದಕ್ಕೆ ಪಾಪಕ್ಕೆ ಗುರಿ ಆಗೋಣ? ಪುಣ್ಯ ಗುರಿ ಆಗೋಣ, ಪಾಪ ಗುರಿ ಆಗೋಣ? ಪುಣ್ಯಕ್ಕೆ ಗುರಿ ಆಗ್ಬೇಕು ಅಂದ್ರೆ ದಾನ ಧರ್ಮಗಳನ್ನ ಜೀವನದೊಳಗೆ ಮಾಡಬೇಕು.